ನಮಸ್ಕಾರ. ಕರ್ನಾಟಕ ದರ್ಶನ್ಗೆ ಬಂತ ಬಿಡುಗಡೆ ಭಾಗ್ಯ. ಹಾಗಾದ್ರೆ ಗಿಲ್ಲಿಗೆ ಯಾವಾಗ ದರ್ಶನ್ ಭೇಟಿ ಭಾಗ್ಯ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಯಾಕಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗ ಮತ್ತೊಂದು ಸಿಹಿ ಸುದ್ದಿ, ದರ್ಶನ್ ಅಭಿಮಾನಿಗಳು ಎಲ್ರಿಗೂ ಕೂಡ ಸಿಹಿ ಸುದ್ದಿ ಅನ್ನುವಂಥದ್ದು ಹೊರಬರಕತ್ತಿ ಬಿಡುತ್ತೆ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗ ಕನ್ನಡ ಚಲನಚಿತ್ರವನ್ನು ಎತ್ತಿ ಹಿಡಿದಿರುವಂತಹ ಚಲನಚಿತ್ರ ಸ್ಟಾರ್ ದರ್ಶನ್ ರವರ ಸಿಹಿ ಸುದ್ದಿ ಏನಪ್ಪ ಅಂದ್ರೆ ಆತ ಕರ್ನಾಟಕದ ಚಿತ್ರರಂಗದಲ್ಲಿ ತನ್ನದೇ ಆಗಿರುವಂಥ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡಿಕೊಂಡಿದ್ದ. ಆ ಹೆಸರಿನ ಮುಖಾಂತರ ಕೆಲವೊಂದು ರಾಜಕಾರಣಿಗಳಿಗೆ ನಡುಕವನ್ನು ಹುಟ್ಟಿಸಿದ್ದ, ಸಿನಿಮಾ ನಟರಲ್ಲಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದ, ಒಂದಷ್ಟು ಮಾಧ್ಯಮಗಳಿಗೆ ಏಕಾಏಕಿ ಮಾತನಾಡುವುದರ ಮುಖಾಂತರ ಎಲ್ಲರನ್ನ ಗಡಿಬಿಡಿಯನ್ನಾಗಿಸಿದ್ದ. ಸೊ ಇವತ್ತು ಆತನ ಬಗ್ಗೆ ಒಂದು ಹೊಸ ಸುದ್ದಿ ಹೊರಬಿಟ್ಟಿದೆ. ಏನಪ್ಪ ಅಂದ್ರೆ ಇವತ್ತು ಆತನನ್ನ ತುಳಿಯುವಂಥ ಪ್ರಯತ್ನ ಎಷ್ಟು ಜನ ಮಾಡಿದ್ರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಎಕ್ಕಡೆ ತುಡಿದ್ರದ ಎಕ್ಕಡೆ ತಿಳಿದ್ರನ್ನ ದರ್ಶನ್ ತುಳಿಬೇಕು, ಎಕ್ಕಡೆ ಹೋದ್ರೂ ದರ್ಶನ್ ಹಿಡಿಬೇಕು, ಎಕ್ಕಡೆ ನಡೆದ್ರನ್ನ ದರ್ಶನ್ ಹಿಡ್ಕೋಬೇಕು, ಎಲ್ಲಿ ಹೋದ್ರೂ ದರ್ಶನ್ ತುಳಿಯುವಂಥ ಪ್ರಯತ್ನ. ಕೊನೆಗೂ ಕಾಲ ಎಲ್ಲರಿಗೂ ಒಂದೇ ರೀತಿ ಇರಂಗಿಲ್ಲ, ಎಲ್ಲರೂ ಕಾಲ ಎಳಿತದ ಕಾಲ ಏನೋದಕ್ಕೆ ಇದೇ ಸಾಕ್ಷಿ. ನೋಡ್ರಪ್ಪ ಇವತ್ತು ಏನಾಗ್ಬಿಡ್ತಪ್ಪ, ಕೋರ್ಟ್ ಒಳಗೆ ಎಲ್ಲ ರೀತಿಯಿಂದಲೂ ಕೂಡ ನೋಡ್ಬೇಕು ನೀವು. ಎಲ್ಲಿವರೆಗೂ ಕೂಡ ಇಲ್ಲಿಗೆ ದರ್ಶನ್ ರವರ ಕೇಸ್ ನಡೀತಿರುವಂಥದ್ದು 1 ವರ್ಷದ 6 ತಿಂಗಳು ಮಟ್ಟಿಗೆ ದರ್ಶನ್ ರವರ ಕೇಸ್ ನಡೀತಾನೇ ಇದೆ. ಹತ್ತತ್ರ 2 ವರ್ಷ ಹತ್ರ ಆಗ್ತಾ ಇದೆ. ಎಲ್ಲಿವರೆಗಪ್ಪ ಬಾಬಾ ಎಷ್ಟು ನೋಡ್ರಿ ನೀವು, ಸತ್ಯವನ್ನ ಯಾವುದೇ ಕಾರಣಕ್ಕೂ ಮುಚ್ಚಿಡಕ್ಕಾಗಲ್ಲ, ಯಾವುದೇ ವ್ಯಕ್ತಿಯ ಸತ್ಯವನ್ನು ಮುಚ್ಚಿಡಕ್ಕಾಗಲ್ಲ. ಏನು ಟಾರ್ಗೆಟ್ ಮೇಲೆ ಟಾರ್ಗೆಟ್ ಎಲ್ಲರೂ. ಈ ಕಡೆ ಮಾಧ್ಯಮಗಳು ಬಂದರೆ ಇವರು ಫುಲ್ಲು ಟಾರ್ಗೆಟು, ಈ ಕಡೆ ರಾಜಕಾರಣಿಗಳು ಬಂದರೆ ಇವರು ಫುಲ್ ಟಾರ್ಗೆಟ್. ನಮಗೆ ಪ್ರಚಾರ ಮಾಡಕ್ಕೆ ಬಂದಿಲ್ಲ, ನಿಮಗೆ ಪ್ರಚಾರ ಮಾಡಕ್ಕೆ ಬಂದಿಲ್ಲ ಅಂತ ದರ್ಶನ್ ಮೇಲೆ ಅವ್ರದ್ದು ಒಂದು ಸಿಟ್ಟು. ಈ ಕಡೆ ಸಿನಿಮಾ ನಟರು ಕೆಲವೊಬ್ರೇ ಇರಲಿ, ಅವ್ನು ಒಳಗಿದ್ದು ಬಿಟ್ರೆ ನಮಗೆ ಸ್ಟಾರ್ ಜಾಸ್ತಿ ಇರ್ತದೆ, ನಮಗೆ ವ್ಯಾಲ್ಯೂ ಜಾಸ್ತಿ ಇರ್ತದಂತೆ ಕೆಲವೊಬ್ರು. ಎಲ್ಲರಂತಲ್ಲ, ಕೆಲವೊಬ್ರು ಒಳ್ಳೆ ಮಾನವೀಯತೆಯನ್ನು ಮರೆತಿರುವಂಥ ವ್ಯಕ್ತಿಗಳು ಅಂತ ಹೇಳಕತ್ತೀನಿ ಅಷ್ಟೇ. ಎಲ್ಲ ರಾಜಕಾರಣಿಗಳಲ್ಲ, ಎಲ್ಲ ಸಿನಿಮಾ ನಟರಲ್ಲ, ಎಲ್ಲ ಮಾಧ್ಯಮಗಳಲ್ಲ. ಏನು ವಿಪರೀತವಾಗಿರ್ತಕ್ಕಂಥ ತೇಜೋವಧೆಯನ್ನು ಮಾಡುವಂಥದ್ದು, ವಿಪರೀತವಾಗಿ ದರ್ಶನ್ ರವರನ್ನ ಕೆಳಗಿಳಿಸುವಂಥದ್ದು, ವಿಪರೀತವಾಗಿ ಖಂಡನೀಯವಾಗಿ ಆತನನ್ನು ಬಿಂಬಿಸುವಂಥದ್ದು ಏನು ಮಾಧ್ಯಮಗಳಲ್ಲಿ ಪೊಲೀಸರೇ ಮಾಡಿದ್ದು ಸರಿ, ಪೊಲೀಸರೇ ಒಳಗೆ ಹಾಕ್ಯಾರ, ದಾಂಡಿಗ ಅನ್ನುವಂಥದ್ದು, ಆಮೇಲೆ ಅವನ ಬಾಯಿಗೆ ಬಂದಂಗೆ ಬೈಯುವಂಥದ್ದು. ಏನು ವಿಚಾರ ಮಾತಾಡಿದ್ರೆ ಅಬಾಬಾ ದರ್ಶನ್ ಬಗ್ಗೆ. ಇವತ್ತು ಅದೇ ಪೊಲೀಸರು ತಪ್ಪು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅದೇ ಮಾಧ್ಯಮಗಳಲ್ಲಿ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ಯಾರನ್ನ ಒಳಗೆ ಹಾಕಬೇಕಂತ ಮಾತಾಡಿದ್ರೋ ಇದೇ ಕಚಡ ಮಾಧ್ಯಮಗಳು ಇವತ್ತು ದರ್ಶನ್ಗೆ ಕೆಟ್ಟದ್ದನ್ನು ಮಾಡಿದ್ದಾರೆ, ಪೊಲೀಸರು ಎಡವಟ್ಟು ಮಾಡ್ಯಾರ ಅಂತೇಳಿ 100 ಮಾತಾಡಕಚ್ಚಾರ. ಬಾಯಿಗೆ ಏನಾರ ಸಗಣಿ ತಿಂತೀರಿ, ಬೇರೆದು ಏನನ್ನ ತಿಂತೀರಿ ಅಂತ ನಿಮ್ಮದು ಒಂದು ಅರ್ಥ ಆಗೋಲ್ತಾರಲ್ಲೇ ಕೋಡೆ. ಹಂಗೆ ಹೋದ್ರೆ ಹಿಂಗೆ ಬರ್ತೀರಿ, ಹಿಂಗೆ ಹೋದ್ರೆ ಹಂಗೆ ಬರ್ತೀರಿ, ಮುಂಚೆ ಕೈ ಹೇಳ್ಬೇಕಿಲ್ಲ. ನೋಡಪ್ಪ ದರ್ಶನ್ ನೀ ತಪ್ಪು ಮಾಡಿ ಎಲ್ಲ ಗೊತ್ತಿಲ್ಲ, ಒಟ್ಟಿಗೆ ಸದ್ಯಕ್ಕೆ ಜೈಲಿಗೆ ಹೋಗಕ್ಕೆ ಅಂತ ಹೇಳ್ಬೇಕು ನೀವು. ಅದು ಬಿಟ್ರ ಡಿ ಗ್ಯಾಂಗ್ ಒಳಗೆ, ಜಿ ಗ್ಯಾಂಗ್ ಜೈಲು ಶಿಕ್ಷೆ, ಜಿ ಗ್ಯಾಂಗ್ ಡಿ ಗ್ಯಾಂಗ್ ಜೈಲು ಪರಂಪರಾಗತವಾಗಿ ಉಳಿದು ಬಿಡ್ತದೆ. ದಾಂಡಿಗ ಅನ್ನುವಂಥದ್ದು ಈ ವ್ಯಕ್ತಿ ನೋಡ್ರಿ ಸಿನಿಮಾದಾಗ ಅಷ್ಟೇ ಹೀರೋ ಇದೆ, ನೀವು ಭಾರಿ ದೊಡ್ಡ ಕಳ್ಳದನಂತ ಬಿತ್ತಿದವ್ರು ನೀವು, ಮಹಾನ್ ಕಳ್ಳರು ನೀವು. ದೇಶಕ್ಕೆ ನಿಜವಾಗಲೂ ಯಾರಾದರೂ ಬಹುದೊಡ್ಡ ಮಾರಕ ಮತ್ತು ಯಾರಾದರೂ ದೊಡ್ಡ ಸಿಗಡಿ ಸುಳ ಮಕ್ಕಳಪ್ಪ ಅಂತಂದ್ರೆ ಮಾಧ್ಯಮಗಳು. ಕೆಲ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳಲ್ಲ. ಅಷ್ಟರ ಮಟ್ಟಿಗೆ ಬಿಂಬಿಸ್ತೀರಿ, ಬೇಸಿದ್ದವ್ರು ಜಗಳಿಸ್ತೀರಿ, ಜಗಳಚ್ಚಿದವ್ರನ್ನ ಬೇಸ್ ಮಾಡ್ತೀರಿ. ನಿಮ್ಮ ಉದ್ಯೋಗ ಏನನ್ನೋದು ಅರ್ಥ ಆಗೋಲ್ತು. ಸಮಾಜಕ್ಕೆ ಏನಾರ ಬಹುದೊಡ್ಡ ಕಂಟಕ ಕೂಡಿ ಬರ್ತದಪ್ಪ ಅಂದ್ರೆ ಅದು ಕೆಲವೊಂದು ಮಿತಿಮೀರಿ ಹೋಗಿರುವಂತಹ ಮಾಧ್ಯಮಗಳಿಂದಲೇ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಮಾಧ್ಯಮಗಳು ನೀವು ಮಾಡುವಂಥ ಕೆಲಸಗಳು ಒಂದೊಂದು ಸಮಾಜದಲ್ಲಿ ಮಾಡತಕ್ಕಂಥದ್ದು. ರಾಜಕಾರಣಿಗಳು ಇವತ್ತು ಅತ್ಯಾಚಾರಗಳನ್ನು ಮಾಡಿ, ಭ್ರಷ್ಟಾಚಾರಗಳನ್ನು ಮಾಡಿ, ಕಣ್ಣೆದುರಿಗೆ ಬೆಳೆಬಟ್ಟೆಗಳನ್ನು ಹಾಕಿಕೊಂಡು ನಿಮ್ಮದೇ ಸ್ಟುಡಿಯೋದಲ್ಲಿ ಬಂದು ಸಂದರ್ಶನವನ್ನು ಕೊಡ್ತಾ ಇದ್ದಾರೆ. ಏನು ಗೆಡಸ್ ಕೀಳಕ್ಕಾಗೋಲ್ತು ನಿಮಗೆ. ಅವ್ರದ್ದು ಅಟ್ಟಾಕ್ ಚಟ್ಟಾಕ್ ಪಟ್ಟಾಕ್ ಅಂದ್ರೆ ಅವ್ರು ಒಂದು ಕೂದಲಿಕ್ಕೆ ಜಮಕ್ಕಾಗೋಲ್ತು ನಿಮ್ಮ ಕೈಲಿ. ಯಾವುದೋ ಒಬ್ಬ ದರ್ಶನು ಯಾವುದೋ ನಶೆಯಲ್ಲಿ, ಯಾವುದೋ ಸಿಟ್ಟಿನಿಂದ, ನೀವು ನೀಡಿರುವಂತಹ ಕಾರಣಗಳಿಂದ ಒಂದಷ್ಟು ಚೇಷ್ಟೆ ಪೂರ್ವಕವಾಗಿ, ಒಂದಷ್ಟು ರೋಷಭರಿತವಾಗಿ ಏನು ನನ್ನ ಶಾಂಟಕ್ಕೆ ಸಮಾನ ಅಂದಿರ್ತಕ್ಕಂಥ ಪದ ಮಾತ್ರ ನಿಮಗೆ ಏನು ಮೈ ಕೆಳಗ ಮ್ಯಾಲೆ ಎಲ್ಲ ಬಗ 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 ಉರಿದು ಬಿಡ್ತೀವಿ. ಕೆಳಗ ಮ್ಯಾಗ ಎಲ್ಲ ಕಡೆಗೆ ಬೆಣ್ಣೆ ಹೆಚ್ಚಿಗಂದು, ಎಲ್ಲ ಕಡೆಗೆ ಬೆಂಕಿ ಹೆಚ್ಚಿಗಂದು, ಏನು ಆತ ಸಿಕ್ಕಿದ್ದೇ ತಡ ಅವನ ಹಚ್ಚಿ ತಿಂಡಿ ತೆಗೆದು ಬಿಡ್ರಲಿ ಅನ್ನೋ ರೀತಿಯಲ್ಲಿ ಬೆಳತನ ಆಗಲಿಲ್ಲ, ತೋರಿಸಿದ್ದು ಜೈಲಾಗ ಹಾಕಿದ್ದೆ. ಅವನು ಹಿಂದೆ ಅನ್ವಳ್ರು, ಮುಂದೆ ಅನ್ವಳ್ರು, ದರ್ಶನ್ ತಾಯಿ ಅನ್ವಳ್ರು, ಮಗ ಅನ್ವಳ್ರು, ಹೆಂಡತಿ ಅನ್ವಳ್ರು, ಏನೇನು ವಿಚಾರ ಮಾಡಿಲ್ಲ. ಈತನೇ ಕೊಲೆ ಮಾಡ್ಯಾನ, ಈತನೇ ನೋಡಿವಿ ನಾವು, ಈತನೇ ಕೊಲೆಗಾರ, ಈತನೇ ಕೊಲೆ ಮಾಡೋಣ, ಪಕ್ಕ ಈತನೇ ಕೊಲೆ ಮಾಡೋಣ ಅನ್ನೋ ರೇಂಜಿಗೆ ಬಿತ್ತಿಬಿಟ್ರಿ. ಏನು ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ, ಏನು ಡಿಬೇಟ್ ಮೇಲೆ ಡಿಬೇಟು. ದರ್ಶನ್ ಮಾಡ್ಯಾನ. ಈಗ ಏನು ಹೇಳ್ತಾರಪ್ಪ, ಇನ್ನೂ ತಡಕರಿ, ಇನ್ನು ಕೆಲವು ದಿನಗಳಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಬಂದೇ ಬರ್ತದ. ದರ್ಶನ್ ಅವರು ಇವತ್ತೀಗ ಆಲ್ರೆಡಿ ಕೋರ್ಟ್ ಒಳಗಡೆ ದರ್ಶನ್ ಜಡ್ಜ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರಂತ, ಥ್ಯಾಂಕ್ಸ್ ಹೇಳಬಾರ್ದಂತೆ, ಜಡ್ಜು ಕೂಡ ಬೈದ್ರಂತ. ಸೊ ಅದು ಬೇರೆ ವಿಚಾರ. ಅದು ಕೆಲವೊಂದಿಷ್ಟು ಮಾಹಿತಿಗಳು ಹೊರಗಡೆ ಬರ್ತಾವೆ ನೋಡಿ. ಕನ್ನಡ ಚಿತ್ರರಂಗದಲ್ಲಿ ಏಕೈಕ ವ್ಯಕ್ತಿ
ಕನ್ನಡ ಸಿನಿಮಾಗಳು ಇವತ್ತಿಗೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡ್ತಾರೆ ಅಂದರೆ ಕೇವಲ ದರ್ಶನ್ ರವರ ಬಹು ನಿರೀಕ್ಷಿತ ಸಿನಿಮಾಗಳಿಗೆ ಮಾತ್ರ. ಎಲ್ಲ ಸ್ಟಾರ್ಗಳಿಗೆ ಸಿನಿಮಾ ನೋಡೋಕೆ ಜನಗಳು ಹೋಗಲ್ಲ, ಅದರ ಮುಖಾಂತರ ಕನ್ನಡ ಚಿತ್ರರಂಗ ಬೆಳೆದು ಬೇಡ. ಅದು ಬಿಡ್ರಿ ಅಪ್ಪ, ಆತ ಜೀವನದ ಬಗ್ಗೆ ನೀವು ವಿಚಾರ ಮಾಡಿರಿ. ಯಾವುದಾದ್ರೂ ಸ್ಟಾರ್ ಜೊತೆಗೆ ಯಾವಾಗಲೂ ಕಾಣಿಸ್ಕೊಂತಾನ ಇಲ್ಲ, ಯಾವುದೇ ಸಂಬಂಧ ಇಲ್ಲ. ಸಿನಿಮಾ ಮಾಡಿದ್ದೇನೆ, ಸಿನಿಮಾ ಬಿಡುಗಡೆ ಮಾಡಿ ಕೊಟ್ಟು ಉಳಿದ ತನ್ನ ಕೆಲಸ ತಾ ಮಾಡ್ತಾನೆ. ಹೋಗಿ ಕಿದ್ರ ಜೊತೆಗೆ ಆಟ ಆಡಿದ್ದಾನೆ ಇಲ್ಲ, ಹಳ್ಳಿಯಾಗ ಹೋಗಿ ಎಲ್ಲಾರು ಕುಂತ್ಕೊಂಡ್ಬಿಟ್ಟು ನಾನು ಇಲ್ಲ, ಅಷ್ಟು ತಿಪ್ಪಲದ ವೈಯಕ್ತಿಕ ವಿಚಾರ. ಕುಡಿಲಿ ಯಾವರ್ದಾನ ಯಾವನವನ, ಚಟ ಮಾಡ್ಲಾರ್ದನ ಯಾವನ, ಎಣ್ಣಿನ ಸವಾಸ ಮಾಡ್ಲಾರ್ದನ ಯಾವನ, ಆತನು ಗೊತ್ತಾಗ್ಯವ ಹೇಳ್ತೀರಿ, ಇನ್ನೊಬ್ರು ಗೊತ್ತಾಗಿಲ್ಲ ಹೇಳವಲ್ರಿ. ಎಲ್ಲರಿಗೆ ಇರ್ತಾವ. ನೀವೇನು ದೊಡ್ಡ ಸಾಚಾಗಳ? ಟಿವಿ ಮುಂದೆ ಕುಂತು ಮಾತ್ರ ನೀವೇನು ಬಹುದೊಡ್ಡ ಸಾಚಾಗಳ? ಯಾವಕ್ಕಿನ ಜೀವಮಾನದಾಗ ಪ್ರೀತಿನೇ ಮಾಡಿಲ್ವಾ? ಯಾರನ್ನು ನೀವು ಕೆಟ್ಟದಾಗಿ ಭಾಷೆಯಿಂದ ಮಾತನಾಡೇ ಇಲ್ವಾ? ನೀವು ದೊಡ್ಡ ಸಾಚಾಗಳ? ನೀವು ದೊಡ್ಡ ಬುದ್ಧಿವಂತರ? ನೀವೇನು ತಪ್ಪು ಮಾಡದೇ ಇರುವಂಥ ವ್ಯಕ್ತಿಗಳ? ಏನು ಕಚಡ ಮಾತಾಡ್ತಿರಲಿ ಕಚಡಗಳೇ? ಹೇಳುವಂತಹ ರೀತಿಯಲ್ಲಿ ಬಹಳಷ್ಟು ಬದಲಾವಣೆಗಳಿರ್ತವೆ. ತಪ್ಪು ತಪ್ಪನ್ನಂತ ತೋರಿಸ್ರಿ, ಸರಿ ಸರಿಯನ್ನಂತ ತೋರಿಸ್ರಿ. ಎರಡೂ ಗೊತ್ತಿಲ್ವಾ? ತಪ್ಪು ಮಾಡಿರಬಹುದು, ಆತ ಈತ ಮಾಡಿದ್ದಾನೆ ಅನ್ನುವಂತಹ ಊಹೆಗಳಿವೆ ಅನ್ನುವಂತ ಹೇಳ್ಬೇಕು. ಭಾಷೆ ಒಳಗೆ ಅರ್ಥ ಆಗ್ಬೇಕು. ನಮ್ಮಂಥವು ನಾವು ಅರ್ಧ ಮರ್ಧ ಸಾಲಿ ಓದಿವು, ನಾವೇ ತಿಳ್ಕೊಂಡು ಮಾತಾಡಕತ್ತೀವಿ. ನೀವು ಪೂರ ಅದ್ರಾಗ ಜೀವನ ಮಾಡಿರಲಿಲ್ಲ, ಲೆಕ್ಕ ಕೊಡೆ. ಅದ್ರಾಗ ಜೀವನ ಮಾಡಿರಿ, ಅದೇ ಸಂಶೋಧನೆ ಮಾಡಿರಿ, ಅದನ್ನು ವಾರ್ತೆ ಹೇಳ್ತೀರಿ. ನಾನು ದೊಡ್ಡ ಜರ್ನಲಿಸಮ್ ಪತ್ರಿಕೋದ್ಯಮ. ಕೆಲವೊಬ್ರು ಮತ್ತೆ ಎಲ್ಲ ಪತ್ರಿಕೋದ್ಯಮದರಲ್ಲ, ಕೆಲವೊಂದು ಯಾರು ಏಕವಚನದೊಳಗೆ ಮಾತಾಡಿರಿ, ಯಾರ್ಯಾರು ಕೌಂಟ್ರ್ ಕೊಟ್ಟಗಂತ ಬಂದಿರಿ, ದರ್ಶನ್ ಜೀವನವನ್ನು ಹಾಳು ಮಾಡ್ಬೇಕಂತೇಳಿ ಹತ್ತಿ ಬಿತ್ತು ಒತ್ತು ಉರ್ದಿರಿ, ಅವ್ರಿಗೆ ಹೇಳಕತ್ತೀನಿ ನಾನು. ಜೀವನದೊಳಗೆ ತಾಳ್ಮೆ ಇರ್ಬೇಕು. ನಿಮಗೂ ಒಂದು ಸಮಯ ಬರ್ತದ. ಕುಡಿದು ತೇಲಾಡಿದ್ದೀನಿ ಎಲ್ಲವನ್ನೂ ನೋಡ್ಯಾನ. ನಿಮ್ಮ ಭಾಷೆ ಹೆಂಗಿರ್ತಾವೆ? ಬರೇ ಧರ್ಮಕ್ಕೆ ಜಗಳ ಹಚ್ಚುವಂತಹ ಕರ್ಮಗೇಡಿಗಳು ನೀವು ಎಂಬುದು ಕೆಲವೊಬ್ಬ ಇಡೀ ಕರ್ನಾಟಕದೊಳಗೆ ಈಗ ಆಲ್ರೆಡಿ ಗೊತ್ತಾಗಿ ಹೋಗ್ಯದ. ನಿಮ್ಮ ಬಂಡವಾಳದೊಳಗೆ ಇವತ್ತೆಲ್ಲರೂ ಯೂಟ್ಯೂಬ್ ನಂಬಿಕೊಂಡು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಸತ್ಯವನ್ನು ಅರಿತುಕೊಳ್ಳಕಚ್ಚಾರ. ನಿಮ್ಮ ಟಿವಿ ನೋಡ್ತಾರಂತ ನಿಮಗೆ ಮುಟ್ಟಾಳ್ತನ ಬಡದು ಬಿಡ್ದ, ಶತದಡ್ಡತನ ತಲೆಗೆ ಬಂದುಬಿಟ್ಟದ ಅಷ್ಟೇ. ಜೀವನದೊಳಗೆ ಅರ್ಥ ಮಾಡ್ಕೊರಿ. ಈಗ ನೋಡ್ರಿ, ಒಂದೊಂದು ಸ್ಟೇಟ್ಮೆಂಟ್ ನೋಡ್ತಾ ಹೋಗ್ರಿ ನೀವು. ಪೊಲೀಸರೇ ಎಡವಟ್ಟು ಮಾಡಿದ್ದಾರೆ, ಬೇಕಂತಲೇ ದರ್ಶನ್ ರವನ ಕಿಕ್ಕಿಸುವಂತಹ ಅಥವಾ ಅದರೊಳಗೆ ಸಿಲುಕಿಸುವಂಥ ಪ್ರಯತ್ನ ನಡೆಸಲಾಗ್ತದೆ. ಇಲ್ಲ ಎಷ್ಟಲ್ಲೇ ಒಂದು ಕೇಸು ಯಾವುದಾದ್ರೂ ಪ್ರಕರಣ ನಡಿಬೇಕಪ್ಪ ಅಂತ ಎಷ್ಟು ದಿನ ನಡೆಸ್ತೀರಿ ಹೇಳು? ಆತ ಆರೋಪಿ ಸ್ಥಾನದಲ್ಲಿದ್ದಾನೆ ಅಂತ ಹೇಳ್ಬೇಡ್ರಿ, ಆರೋಪಿನೇ ಅಂತ ಹೇಳ್ತಾರೆ ನೋಡ್ರಿ. ಆರೋಪ ಬೇರೆ, ಆರೋಪಿ ಬೇರೆ. ಆರೋಪ ಅನ್ನೋದು ಸುದ್ದಿ ಮಾತ್ರ. ಆರೋಪಿ ಅಂದ್ರೆ ಮಾಡೇ ಬಿಟ್ಟ ಅನ್ನೋದು ಆರೋಪ. ಆರೋಪಿ ಅಂದ್ರ ಏನು ಸುದ್ದಿ ಮಾಡ್ತೀರಿ? ಅಬ್ಬಾಬಾಬಾ, ಆತ ಚಾ ಕುಡಿದು ಒಂದು ದೊಡ್ಡ ಸುದ್ದಿ, ಆತ ಹುಚ್ಚು ಇದ್ರು ಒಂದು ಸುದ್ದಿ, ಸಿಗರೇಟ್ ಸೇದಿದ್ರು ಒಂದು ಸುದ್ದಿ. ಅಬ್ಬಾಬಾಬಾ, ಡಿಬೇಟ್ ಮೇಲೆ ಡಿಬೇಟ್, ಏನು ದೊಡ್ಡ ಡಿಬೇಟ್ಗಳು. ಕರೀರಿಲ್ಲ, ಯಾವುದಾರ ಒಂದು ಕ್ಷೇತ್ರದಾಗ ಯಾವುದಾರ MLA ಸಂಪೂರ್ಣವಾಗಿ ಎಲ್ಲವನ್ನ ಸಂಭಾಳಿಸಿ ಅಭಿವೃದ್ಧಿ ಮಾಡ್ಯಾನ, ಕರೀರಿ, ಡಿಬೇಟ್ ಮಾಡ್ರಿ ನೋಡಮ್ಮ. ಯಾವುದೇ ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯದೊಳಗೆ ಯಾವುದೇ ಸಮಸ್ಯೆಯನ್ನು ಉಳಿಸಲಾರ್ದಂಗೆ ಉದ್ಧಾರ ಮಾಡ್ಯಾನ, ಕರೀರಿ ನೋಡಮ್ಮ. ಇಲ್ಲ, ಅಂಥವು ಮಾಡೋದಿಲ್ಲ. ಇವತ್ತು ವಿದ್ಯಾರ್ಥಿಗಳು ಧಾರವಾಡದೊಳಗೆ ಎಷ್ಟೆಷ್ಟು ಹೋರಾಟ ಮಾಡಕತ್ತಾರೆ, ಆ ವಿದ್ಯಾರ್ಥಿಗಳ ಮುಖಂಡರನ್ನ ಕರೆದು ಡಿಬೇಟ್ ಮಾಡಿರಿ. ಇಲ್ಲ, ಆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಮಿನಿಸ್ಟರ್ನ ಕರ್ಕೊಂಬಂದು ಇದಕ್ಕೆ ಸಮಸ್ಯೆ ಯಾವಾಗ ಕೊಡ್ತಾರೆ ನೀವು ಕೊಡ್ಲಿಕ್ಕೆ ನೋಡ್ರಿ. ಮತ್ತೆ ಇದೇ ಇನ್ನೊಂದ್ಸರಿ ಡಿಬೇಟ್ ಮಾಡ್ತೀವಿ, ಇಡೀ ಕರ್ನಾಟಕದ ವಿದ್ಯಾರ್ಥಿಗಳನ್ನ ನಮ್ಮ ಸ್ಟುಡಿಯೋ ಕರ್ಕೊಂಬರ್ತೀವಿ ಅಂತ ಯಾವ ಥರ ಧಮಕಿ ಹಾಕಿರೇ ಇಲ್ಲ. ಲೇ ಬುಡ್ರಲೇ ಸಿನಿಮಾ ನಟರ ಆತ, ಅದು ದರ್ಶನ್ ಮೇಲಂತೂ ಇಷ್ಟು ನಿಮಗೆ ಹೊಟ್ಟೆ ಕಿಚ್ಚಾದ, ಇಷ್ಟು ನಿಮಗೆ ಕಚಡ ಬುದ್ಧಿ ಆದಪ್ಪ ಅಂದ್ರೆ ಯವನಿಗಿಲ್ಲ. ನಿಮ್ಮಷ್ಟ ನೀಚ ಬುದ್ಧಿ, ನಿಮ್ಮಂಥ ಕಚಡ ಬುದ್ಧಿ ಯವನಿಗೆ ಬರಬಾರ್ದು. ಕರ್ನಾಟಕವನ್ನು ಹತ್ತಿ ಬಿತ್ತು ಉತ್ತಿ ಬೆರಿಲಿಕ್ಕೆ ಬೆಳೆಸ್ಕೊತಿದ್ದೆ ನೀವು ಮಾಧ್ಯಮಗಳು. ಯಾವುದನ್ನು ತೋರಿಸ್ಬೇಕು ಅದನ್ನು ತೋರಿಸ್ರಿ, ಯಾವುದನ್ನು ತೋರಿಸ್ಬೇಡ್ರಿ ಅದನ್ನು ತೋರಿಸ್ಬೇಡ್ರಿ. ಎಲ್ಲವನ್ನ ತೋರಿಸ್ಕಂತ ಆಕಿ ಗಂಡನ ಬಿಟ್ಲು, ಈಕಿ ಮಿಂಡನ ಜೊತೆಗೆ ಹೋದ್ಲು, ಇವೊಂದು 20 ಬೇರೆ ತೋರಿಸ್ತೀರಿ, ಈ ದರ್ಶನದ ಒಂದು 20 ಬೇರೆ ತೋರಿಸ್ತೀರಿ. ಈಗೇನು ಹೇಳ್ತೀರಪ್ಪ? ಯಾವ್ಯಾವ ಮಾಧ್ಯಮಗಳಿದ್ರೆ ದಯವಿಟ್ಟು ನೀವು ಕೂಡ ತೋರಿಸ್ಬೇಕು. ಆ ಮಾಧ್ಯಮಗಳು ದರ್ಶನ್ ಏನೋ ತಪ್ಪಿಲ್ಲ ಅಂತ ಈಗ ನೀವು ಕೂಡ ಬಿತ್ತರಿಸ್ಬೇಕು. ಹುಚ್ಚುಚ್ಚು ನನ್ನ ಮಕ್ಕಳು ಹುಚ್ಚುಚ್ಚಾಕಾರ ಮಾತಾಡಕ್ಕಿಂತ ಏನು ವಿಚಾರ ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ. ಅದು ಹೋಗಲಿ ಬಿಟ್ಟು ಬಿಡ್ರತ್ತ. ಗಿಲ್ಲಿಗೆ ಯಾವಾಗ ದರ್ಶನ್ ರವರು ಭೇಟಿ ಆಗ್ತಾರ? ದರ್ಶನ್ ರವರು ಬಂದಿದ್ದೆ ತಡ. ಗಿಲ್ಲಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ದರ್ಶನ್ ಅಭಿಮಾನಿಗಳ ಮುಖಾಂತರವೇ ಗಿಲ್ಲಿ ಗೆದ್ದನ ಅಂತಕ್ಕಂಥದ್ದು ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ಗಿಲ್ಲಿ ಕೂಡ ದರ್ಶನ್ ರವರನ್ನ ಭೇಟಿ ಮಾಡ್ತಾನ ಆದಷ್ಟು ಬೇಗ. ದರ್ಶನ್ ರವರು ಹೊರಗಡೆ ಬಂದಿದ್ದೇ ತಡ ಒಂದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡ ನಂತರ ಸೀದಾ ಹೋಗಿ ಗಿಲ್ಲಿ ದರ್ಶನ್ ರವರನ್ನ ಭೇಟಿ ಮಾಡ್ತಾನೆ. ಯಾಕಂದ್ರೆ ಅವರ ಅಭಿಮಾನಿಗಳು ಅವರ ಮೊಟ್ಟ ಮೊದಲ ಅವನ ದೊಡ್ಡ ಚಲನಚಿತ್ರ ಬೆಳ್ಳಿ ತೆರೆದ ಮೇಲೆ ಬಂದಿರುವಂಥದ್ದೇ ಡೆವಿಲ್ ಸಿನಿಮಾದೊಳಗೆ ಕಾಮಿಡಿ ಆಕ್ಟರ್ ಮಾಡಿದ್ದ. ಆಮೇಲೆ ಆತನ ಬಗ್ಗೆ ಬಹಳಷ್ಟು ಪ್ರೋಮೋಗಳಲ್ಲಿ ಹೇಳ್ಯಾನ, ಬಹಳಷ್ಟು ನ್ಯೂಸ್ಗಳಲ್ಲೂ ಕೂಡ ಒಂದು ಇಂಟರ್ವ್ಯೂಗಳಲ್ಲಿ ಹೇಳ್ಯಾನ ಗಿಲ್ಲಿ. ಹಂಗಾಗಿ ದರ್ಶನ್ ಅವ್ರ ಮೇಲೆ ಅಭಿಮಾನಿ ಐತಿ ಗಿಲ್ಲಿಗೆ. ಆದಷ್ಟು ಬೇಗ ದರ್ಶನ್ ರವರನ್ನು ಕೂಡ ಭೇಟಿ ಆಗೇ ಆಗ್ತಾನೆ ಗಿಲ್ಲಿ ಅಂತಕ್ಕಂಥದ್ದು ಕೂಡ ಈಗ ಚರ್ಚೆ, ಬಹುದೊಡ್ಡ ಚರ್ಚೆ ಆಗುತ್ತಿರುವಂಥದ್ದು. ಆದಷ್ಟು ಬೇಗ ದರ್ಶನ್ ರವರು ಕೂಡ ಹೊರಗಡೆ ಬರುವಂಥ ಭಾಗ್ಯ ಸಿಗ್ತಾ ಇದೆ ಎನ್ನುವಂತಹ ಮಾಹಿತಿ ಇದೆ. ಖಚಿತವಾಗಿಲ್ಲ, ತಿಳ್ಕೊಡ್ರಿ, ಇನ್ನೂ ಖಚಿತವಾಗಿಲ್ಲ, ಸಿಗಬಹುದು. ಸಿಕ್ಕರೆ ಖಂಡಿತವಾಗಿ ಗಿಲ್ಲಿ ಭೇಟಿ ಮಾಡೇ ಮಾಡ್ತಾನೆ ಅನ್ನುವಂಥದ್ದು ಈಗ ಆಲ್ರೆಡಿ ಎಲ್ಲ ಸ್ಟಾರ್ ನಟರನ್ನ ಎಲ್ಲ ರಾಜಕಾರಣ ಭೇಟಿ ಮಾಡ್ಯಾನ. ಈಗ ದರ್ಶನ್ ರವರನ್ನ ಈಗ ಆಲ್ರೆಡಿ ಜೈಲಿಗೆ ಹೋಗುವಂಥ ಪ್ರಯತ್ನ ಮಾಡಿದ, ಅದರಲ್ಲಿ ಬಿಡಲ್ಲ ಅಂತ ಕಾರಣಕ್ಕೆ ಹೋಗಿಲ್ಲ ಅಂತ ಗಿಲ್ಲಿ. ಸೊ ಬಂದ ಮೇಲೆ ಖಂಡಿತವಾಗ್ಲೂ ಭೇಟಿ ಮಾಡ್ತಾನೆ. ಎಲ್ಲರೂ ಕೂಡ ದರ್ಶನ್ ಫ್ಯಾನ್ಸ್ ಕೂಡ ಫುಲ್ ಗಿಚ್ಚಿ ಗಿಲಿಗಿಲಿ ಮತ್ತು ಗಿಲ್ಲಿ ಫ್ಯಾನ್ಸ್ ಕೂಡ ಗಿಚ್ಚಿ ಗಿಲಿಗಿಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.